ಬಂಧುಗಳು ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಾಂಡಿಗೆ. ತುಂಬಾ ಸಮಯದ ಬಳಿಕ ಥರ್ಡ್ ಐ ಕನ್ನಡ ಪ್ಲಸ್ ಚಾನೆಲ್ನ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಒಂದು ಸಂಗತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈಗಾಗಲೇ ರಾಷ್ಟ್ರೀಯ ವಾಹಿನಿಗಳಲ್ಲಿ ಪ್ರತಿದಿನ ಸುದ್ದಿ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇದು ಅಂದ್ರೆ ನಾವು ಯಾಕೆ ಗಮನಿಸಬೇಕು ಅಂದ್ರೆ, ಪೋಷಕರು ಮಾಡುವಂತ ಎಡವಟ್ಟುಗಳಿಂದಾಗಿ ಅಥವಾ ಮಕ್ಕಳು ಮಾಡುವಂಥ ಎಡವಟ್ಟುಗಳಿಂದಾಗಿ ಇನ್ನೊಬ್ಬರ ಮನೆಯ ದೀಪ ಹೇಗೆ ಆರು ಹೋಗುತ್ತೆ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದುಗಳ ಘಟನೆ ಏನಪ್ಪಾ ಅಂದ್ರೆ, ಅಣ್ಣ ತಂಗಿ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಬರೀ ಕಾರಲ್ಲಿ ಹೋಗ್ತಾ ಇದ್ರಲ್ಲಿ ಸಮಸ್ಯೆ ಅಲ್ಲ, ಅವ್ರು ಕಾರಲ್ಲಿ ಯಾಕೆ ಹೋಗ್ತಾ ಇದ್ರು ಅಂದ್ರೆ ರೀಲ್ಸ್ ಮಾಡಬೇಕು ಅಂತ ಹೋಗ್ತಾ ಇದ್ರು. ಬರೀ ರೀಲ್ಸ್ ಮಾಡಿದ್ರು ಸಮಸ್ಯೆ ಆಗ್ತಾ ಇರಲಿಲ್ಲ. ಏನ್ ರೀಲ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ರು ಅಂದ್ರೆ ಸಾಹಸಮಯವಾಗಿರುವಂತ ರೀಲ್ಸ್. ಅಂದ್ರೆ ಕಾರ್ನಲ್ಲಿ ಸ್ಟಂಟ್ ಮಾಡೋದು, ಬೈಕ್ನಲ್ಲಿ ಸ್ಟಂಟ್ ಮಾಡೋದು, ಇವೆಲ್ಲವೂ ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ತೀವಲ್ಲ. ಈ ವೀಲಿಂಗ್ ಎಲ್ಲ ಮಾಡ್ತಿರ್ತಾರೆ ನೋಡಿ. ನಾನು ಮೊನ್ನೆ ಯಾವುದೋ ರಸ್ತೆಯಲ್ಲಿ ಬರುವಾಗ ಅದೇ ರೀತಿ ಗಮನಿಸ್ತಾ ಇದ್ದೆ. 3 ಹುಡುಗರು ವೀಲಿಂಗ್ ಹೆಂಗೆ ಮಾಡ್ಕೊಂಡು ಬರ್ತಾ ಇದ್ರು, ನಮಗೆ ಆತಂಕ ಆಗ್ತಾ ಇತ್ತು ರೋಡ್ನಲ್ಲಿ. ಅಂದ್ರೆ ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಅಲ್ಲೂ ಕೂಡ ಅಣ್ಣ ತಂಗಿ ಅಂಥದನ್ನೇ ಮಾಡ್ಕೊಂಡು ಬರ್ತಾ ಇದ್ರು. ಅದರಿಂದ ಆಗಿದ್ದ ಸಮಸ್ಯೆ ಏನು ಗೊತ್ತಾ, ಓರ್ವ 23 ವರ್ಷದ ಯುವಕ ಇದೀಗ ಬಲಿಯಾಗಿಬಿಟ್ಟಿದ್ದಾನೆ. ಆತನ ತಾಯಿಯ ಪರಿಸ್ಥಿತಿನ ಈಗ ನೋಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿಯೇ ಸದ್ಯ ಜಸ್ಟಿಸ್ ಫಾರ್ ಸಾಹಿಲ್ ಎನ್ನುವಂತ ಒಂದು ಹ್ಯಾಶ್ಟ್ಯಾಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸಿರ್ಬೋದು. ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೇನೆ. ನಾನು ಆರಂಭದಿಂದಲೂ ಮತ್ತೆ ಹೇಳ್ತಾ ಇದ್ದು, ನಾವೆಲ್ಲರೂ ಕೂಡ ಗಮನಿಸಬೇಕು, ಇದರಿಂದ ಪಾಠ ಕಲಿಯೋದು ಸಾಕಷ್ಟಿದೆ. ಬಂಧುಗಳೇ, ಏನಾಯ್ತು ಅಂದ್ರೆ ಫೆಬ್ರವರಿ 3ನೇ ತಾರೀಕು ನಡೆದಿರುವಂತಹ ಇನ್ಸಿಡೆಂಟ್ ಇದು. ಅಣ್ಣ ತಂಗಿ ಇಬ್ಬರೂ ಕೂಡ ಕಾರ್ನಲ್ಲಿ ಬರ್ತಾ ಇರ್ತಾರೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಬರ್ತಾ ಇರುತ್ತೆ. ಬಹಳ ಚೆನ್ನಾಗಿರುವಂತಹ ಕಾರ್ ಅದು. ಅದು ದ್ವಾರಕಾ ನಗರ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ ಇದೆ. ಆ ಕಾಲೇಜ್ ಸಮೀಪ ನಡೆದಿರುವಂತಹ ಇನ್ಸಿಡೆಂಟ್ ಅದು. ಇವರು ಕಾರ್ನಲ್ಲಿ ಒಂದು ಕಡೆಯಿಂದ ಬರ್ತಾ ಇರ್ತಾರೆ. ಅದು 2 ಲೇನ್ನ ರಸ್ತೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. 2 ಲೇನ್ನ ರಸ್ತೆ. ಒಂದು ಕಡೆಯಿಂದ ವೆಹಿಕಲ್ಸ್ಗಳು ಈ ಕಡೆ ಹೋಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ವೆಹಿಕಲ್ಸ್ಗಳು ಆ ಕಡೆಯಿಂದ ಬರ್ತಾ ಇರ್ತವೆ. ಈ ಕಾರ್ನಲ್ಲಿ ಅಣ್ಣ ತಂಗಿ ಇಬ್ರು ಕೂಡ ಕುತ್ಕೊಂಡಿರ್ತಾರೆ. ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಈ ಕಾರ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಕಾರ್ನಲ್ಲಿ ಹೋಗ್ತಿದ್ದಂತ ಅಣ್ಣ ತಂಗಿ ಸ್ಟಂಟ್ ವಿಡಿಯೋ ಮಾಡ್ತಾ ಇದ್ರಲ್ಲ, ಅವರ ಸ್ಟಂಟ್ ವಿಡಿಯೋ ಹೇಗಿರುತ್ತೆ ಅಂದ್ರೆ, ಕಾರನ್ನು ಹೀಗೆ ತಗೊಂಡು ಹೋಗೋದು, ಸುಮ್ಮನೆ ಆ ಕಡೆ ತಿರುಗಿಸ್ತಾ ಮಾಡೋದು, ಮತ್ತೆ ಈ ಕಡೆ ಬರೋದು, ಮತ್ತೆ ಈ ಕಡೆ ಹೋಗೋದು, ಇನ್ಯಾರಿಗೋ ಚಮಕ್ ಕೊಡೋದು, ಮತ್ತೆ ಈ ಕಡೆ ಬರೋದು. ಅಂದ್ರೆ ನೋಡುವಂಥವ್ರಿಗೆ ಏನಾಗಬೇಕು, ಹೆಂಗ್ ಡ್ರೈವಿಂಗ್ ಮಾಡ್ತಿದ್ದಾನೆ, ಎಂತ ಸ್ಟಂಟ್ ಅನ್ಸ್ಬೇಕು ಆ ರೀತಿಯಲ್ಲಿ. ಆದ್ರೆ ಇವರಿಬ್ರು ಕೂಡ ತಲೆಯಲ್ಲಿ ಇಲ್ವೇ ಇಲ್ಲ. ನಮ್ಮಿಂದ ಎದುರುಗಡೆಯವ್ರಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಎದುರುಗಡೆಯವ್ರಿಗೆ ಎಷ್ಟು ಆತಂಕ ಆಗುತ್ತೆ, ಎದುರುಗಡೆಯವ್ರಿಗೆ ಏನು ಸಮಸ್ಯೆ ಆಗುತ್ತೆ, ಅದ್ರ ಬಗ್ಗೆ ಯಾವ ಯೋಚನೆನೂ ಕೂಡ ಇಲ್ಲ. ಯಾಕಂದ್ರೆ ಈಗಿನ ತುಂಬಾ ಮಕ್ಕಳ ಮನಸ್ಥಿತಿಯೇ ಹಾಗೆ. ಬೇರೆಯವ್ರ ಬಗ್ಗೆ ಯಾವ ಆಲೋಚನೆಯೂ ಕೂಡ ಇಲ್ಲ. ಬೇರೆಯವ್ರು ಏನ ಬೇಕಾದ್ರೂ ಆಗಲಿ, ನಾವು ಚೆನ್ನಾಗಿರ್ಬೇಕು, ನಾವಿನ್ನೇನೋ ಮಾಡಬೇಕು ಎನ್ನುವಂತ ಮನಸ್ಥಿತಿ. ಇವರಿಬ್ರು ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದಂಥವ್ರು. ಮೊದಲು ಏನ್ ಮಾಡ್ತಾರೆ, ಹೀಗೆ ಬರ್ತಾರೆ, ಎದುರುಗಡೆ ಒಂದು ಬಸ್ ಬರ್ತಾ ಇರುತ್ತೆ, ಆ ಬಸ್ಸಿಗೆ ಚಮಕ್ ಕೊಡ್ತಾರೆ. ಸೀದಾ ಹಿಂಗೆ ಹೋಗದಂಗೆ ಮಾಡಿ ಹಿಂಗೆ ವಾಪಸ್ ಬಂದ್ಬಿಡ್ತಾರೆ. ಈ ಬಸ್ ಪಾಸ್ ಆಗ್ತಾ ಇದ್ದ ಹಾಗೆ ಏನಾಗಿಬಿಡುತ್ತೆ ಅಂದ್ರೆ, ಬಸ್ಸಿನ ಹಿಂಬದಿಯಲ್ಲಿ ಆ 23 ವರ್ಷದ ಯುವಕ ಸಾಹಿಲ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬಸ್ ಪಕ್ಕದಲ್ಲಿ ಸ್ವಲ್ಪ ಈ ಕಡೆ ಬಂದು ಇಣಕಿ ನೋಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಮುಂದ್ಗಡೆಯಿಂದ ಯಾವ ವೆಹಿಕಲ್ಸ್ ಬರದೇ ಇದ್ರೆ ನಾನು ಇಲ್ಲಿ ಪಾಸ್ ಆಗಬಹುದು ಎನ್ನುವ ರೀತಿಯಲ್ಲಿ ಅವರು ಈ ಕಡೆಯಿಂದ ಬರೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಗ ಏನಾಗ್ಬಿಡುತ್ತೆ ಅಂದ್ರೆ, ಇವರಿಬ್ರು ಅಣ್ಣ ತಂಗಿ ಕಾರ್ನಲ್ಲಿ ಬರ್ತಾ ಇರ್ತಾರಲ್ಲ, ಮೊದಲೇ ಬಸ್ಸಿಗೆ ಚಮಕ್ ಕೊಟ್ಟು ಈ ಕಡೆ ಬಂದಿರ್ತಾರಲ್ಲ, ಅವರು ಸ್ವಲ್ಪ ಮಟ್ಟಿಗೆ ಆ ಕಡೆ ಲೇನನ್ನ ಕೂಡ ಆವರಿಸ್ಕೊಂಡು ಬಿಟ್ಟಿರ್ತಾರೆ ಕಾರ್ನಲ್ಲಿ ಇದ್ದಂಥವ್ರು. ವಿಪರೀತ ವೇಗದಲ್ಲಿ ಇರ್ತಾರೆ. ಅಂದ್ರೆ ಅವ್ರು ಮಾಡ್ತಾ ಇದ್ದಿದ್ದು ಅದನ್ನೇ, ತುಂಬಾ ಸ್ಪೀಡಲ್ಲಿ ಬರಬೇಕು, ಪಕ್ಕದವ್ರಿಗೆ ಚಮಕ್ ಕೊಡಬೇಕು, ಮತ್ತೆ ಈ ಕಡೆ ಬರಬೇಕು, ಪಕ್ಕದ ಆ ಕಡೆ ಲೇನಲ್ಲಿ ಇದ್ದಂಥವರಿಗೆ ಸ್ವಲ್ಪ ಹೆದರ್ಸ್ಬೇಕು, ಈ ಕಡೆ ಬರಬೇಕು, ಅದನ್ನು ವಿಡಿಯೋ ಮಾಡಿ ಎಂಜಾಯ್ ಮಾಡಬೇಕು ಅಂತ ಅವ್ರು ಬರ್ತಾ ಇದ್ದು. ತುಂಬಾ ವೇಗದಲ್ಲಿ ಬಂದಂಥವರು ಮೊದಲು ಬಸ್ಸಿಗೆ ಚಮಕ್ ಕೊಟ್ಟು ಈ ಕಡೆ ಬಂದಿದ್ದಾರೆ. ಅದಾದ ಬಳಿಕ ಮತ್ತೆ ಆ ಕಡೆ ಲೇನ್ಗೆ ಹೋಗುವಂತ ಪ್ರಯತ್ನವನ್ನ ಪಟ್ಟಾಗ ಆ ಕಡೆಯಿಂದ ಸಾಹಿಲ್ ಬಂದಿದ್ದಾರೆ. ಸಾಹಿಲ್ಗೆ ಏಕಾಏಕಿ ತುಂಬಾ ಫೋರ್ಸ್ ಅಲ್ಲಿ ಬಂದು ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ. ಸಾಹಿಲ್ ಬರ್ತಾ ಇದ್ದಂತ ಬೈಕ್ 3 ಪೀಸ್ ಆಗಿ ಆ ಕಡೆ ಈ ಕಡೆ ಛಿದ್ರ ಆಗಿ ಬಿದ್ದು ಬಿಡುತ್ತೆ. ಸಾಹಿಲ್ ಕೂಡ ಕೆಳಗಡೆ ಬಿದ್ದು ಬಿಡ್ತಾರೆ. ಅದು ಎಷ್ಟು ಫೋರ್ಸ್ ಅಲ್ಲಿ ಹೊಡೆದಿದ್ದಾರೆ ಅಂದ್ರೆ, ಸಾಹಿಲ್ ಸ್ಪಾಟ್ ಅಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ತುಂಬಾ ಹೊತ್ತು ಆ ಕಡೆ ಈ ಕಡೆ ವೆಹಿಕಲ್ಸ್ಗಳು ಪಾಸ್ ಆಗ್ತಾ ಇದ್ವು. ಯಾರು ಕೂಡ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಡೋದಿಲ್ಲ. ಅವ್ರ ತಾಯಿಗೆ ಫೋನ್ ಮಾಡ್ತಾರೆ, ತಾಯಿ ಶಾಕ್ಗೆ ಒಳಗಾಗ್ತಾರೆ. ತಾಯಿ ಸ್ಪಾಟ್ ಓಡ್ ಬರ್ತಿದ್ದ ಹಾಗೆ ಯಾರೋ ಆಂಬ್ಯುಲೆನ್ಸ್ ಕಾಲ್ ಮಾಡ್ತಾರೆ. ಆಂಬ್ಯುಲೆನ್ಸ್ ಬರುತ್ತೆ, ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಸಾಹಿಲ್ ಎನ್ನುವಂತ ಯುವಕ ಸಾವನ್ನಪ್ಪಿ ಬಿಡ್ತಾನೆ. ಸದ್ಯ ಸಾಹಿಲ್ನ ತಾಯಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಯ್ತು ಅದಾದ ಬಳಿಕ ಅಂದ್ರೆ, ಈ ಕಾರ್ನಲ್ಲಿ ಬರ್ತಾ ಇದ್ರಲ್ಲ ಇವರಿಬ್ರು ಅಣ್ಣ ತಂಗಿ ಇಬ್ರು ಕೂಡ, ಅದ್ರಲ್ಲಿ ಡ್ರೈವ್ ಮಾಡ್ತಾ ಇದ್ದಂಥವ್ನು ಅಣ್ಣ. ಆತ ಹೇಳ್ತಾನೆ, ನನಗೆ 19 ವಯಸ್ಸು ಅಂತ ಹೇಳಿ. ಯಾಕಂದ್ರೆ ಅಪ್ರಾಪ್ತರಿಗೆ ಕಾರನ್ನ ಕೊಟ್ಟರೆ ಕಾನೂನು ರೀತಿಯಲ್ಲಿ ಫ್ಯಾಮಿಲಿಯವರಿಗೆ ಸಮಸ್ಯೆ ಆಗಬಹುದು ಎನ್ನುವಂತ ಕಾರಣಕ್ಕಾಗಿ ಆತ ಏನ್ ಹೇಳ್ತಾನೆ, ಸುಳ್ಳು ಹೇಳಿಬಿಡ್ತಾನೆ. ನನ್ನ ವಯಸ್ಸು 19, 18 ಪಾಸ್ ಆಗಿದೆ, ನಾನು ಅಪ್ರಾಪ್ತ ಅಲ್ಲ ಅಂತ ಹೇಳಿ. FIR ನಲ್ಲಿ ಆರಂಭದಲ್ಲಿ ಆತನ ವಯಸ್ಸು 19 ಅಂತಲೇ ದಾಖಲಾಗಿರುತ್ತೆ. ಅದಾದ ಬಳಿಕ ಸ್ಕೂಲ್ ದಾಖಲಾತಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಗೊತ್ತಾದಂತ ವಿಚಾರ ಅಂದ್ರೆ, ಆತ SSLC ಓದ್ತಾ ಇದ್ದಂತ ಬಾಲಕ. ಆತನ ವಯಸ್ಸು 16ರಿಂದ 17ರ ಆಸುಪಾಸು. ಆತನ ಹತ್ರ ಲೈಸೆನ್ಸ್ ಇರಲಿಲ್ಲ. ಲೈಸೆನ್ಸ್ ಪಡೆಯುವಂತ ವಯಸ್ಸು ಕೂಡ ಆತನಿಗೆ ಆಗಿರಲಿಲ್ಲ.
ಇಲ್ಲಿ ಆತ ಮಾಡಿದಂತ ಮೊದಲ ತಪ್ಪೇನಪ್ಪ ಅಂದ್ರೆ ಲೈಸೆನ್ಸ್ ಇಲ್ಲದೆ ಗಾಡಿಯನ್ನ ಓಡಿಸಿದ್ದು ಅಥವಾ ಲೈಸೆನ್ಸ್ ಇಲ್ಲದೆ ಗಾಡಿಯನ್ನ ರಸ್ತೆಗೆ ತಂದಿದ್ದು. ಎರಡನೇ ತಪ್ಪು ಅಂದ್ರೆ ಆತ ಅಪ್ರಾಪ್ತರು ಯಾರು ಗಾಡಿ ಓಡಿಸಲ್ಲ ಅಂತಲ್ಲ, ಓಡಿಸಿದ್ರು ಕೂಡ ಆತನ ಮನೆಯ ಸಮೀಪದಲ್ಲಿ ಓಡಿಸ್ಕೊಂಡ್ಲಿ ಅದು ಓಕೆ. ಆತ ರಸ್ತೆಗೆ ತಂದಿದ್ದು ಎರಡನೇ ತಪ್ಪು. ಮೂರನೇ ತಪ್ಪು ಮೋಜು ಮಸ್ತಿ. ನಾಲ್ಕನೇ ತಪ್ಪು ರೀಲ್ಸು. ಐದನೇ ತಪ್ಪು ರ್ಯಾಶ್ ಡ್ರೈವಿಂಗು. ಆರನೇ ತಪ್ಪು ಬೇರೆಯವ್ರ ಬಗ್ಗೆ ಯೋಚನೆ ಮಾಡದೇ ಇರೋದು. ಹೀಗೆ ಬೇಕಾದಷ್ಟು ತಪ್ಪುಗಳಿವೆ. ಅದಾದ ಬಳಿಕ ಆತ ಅರೆಸ್ಟ್ ಆಗ್ತಾನೆ. ಆತನನ್ನ ಮುಂದಿನ ಕಾನೂನು ಪ್ರಕ್ರಿಯೆ ಕೂಡ ಒಳಪಡಿಸಲಾಗುತ್ತೆ. ಅದಾದ ಬಳಿಕ ಆತ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸ್ತಾನೆ. ಸದ್ಯ ಆತನಿಗೆ ಜಾಮೀನು ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅರೆಸ್ಟ್ ಆಗಿದ್ದು 3ನೇ ತಾರೀಕು. 10ನೇ ತಾರೀಕಿಗೆ ಕೇವಲ 1 ವಾರದಲ್ಲಿ ಆತನಿಗೆ ಜಾಮೀನು ಸಿಕ್ಕಿದೆ. ಮಧ್ಯಂತರ ಜಾಮೀನನ್ನು ಕೊಡಲಾಗಿದೆ. ಕಾರಣ ಆತ SSLC ಓದ್ತಾ ಇದ್ದಾನೆ. ಹೀಗಾಗಿ ಆತನ ಎಜುಕೇಶನ್ಗೆ ಸಮಸ್ಯೆ ಆಗಬಾರ್ದು, ಆತನ ಬದುಕು ಹಾಳಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಆತನಿಗೆ ಜಾಮೀನನ್ನು ಕೊಟ್ಟಿದ್ದಾರೆ. ಸದ್ಯ ಅದೇ ಜಾಮೀನು ವಿಚಾರ ಸಂಬಂಧಪಟ್ಟಾಗ ಆಕ್ರೋಶ ವ್ಯಕ್ತವಾಗ್ತಿದೆ. ಇದು ಆಕ್ಸಿಡೆಂಟ್ ಅಂದ್ಕೊಳ್ಳೋಣ, ಅಂದ್ರೆ ಆಕಸ್ಮಿಕವಾಗಿ ದುರಂತ ಆಕ್ಸಿಡೆಂಟ್ ಅಂದ್ರೆ ಅದು ಆಕ್ಸಿಡೆಂಟ್ ಅನ್ನೋ ಕಾರಣಕ್ಕೆ ಆ ಪದವನ್ನು ಇಟ್ಟಿದ್ದಾರೆ. ಬೇಕಂತ ಯಾರು ಮಾಡೋದಿಲ್ಲ, ಆಕಸ್ಮಿಕವಾಗಿ ನಡೆದು ಹೋಗ್ಬಿಡ್ತು ಅಂತ ಅನ್ಕೊಳ್ಳೋಣ. ಯಾವಾಗ ಅದು ಆಕ್ಸಿಡೆಂಟ್ ಅಂತ ಅನ್ಸ್ಕೊಳ್ಳುತ್ತೆ ಅಂದ್ರೆ ನಾವು ಯಾವುದೇ ನಿರ್ಲಕ್ಷ್ಯತನವನ್ನು ತೋರದೇ ಇದ್ರೆ, ಬೇಜವಾಬ್ದಾರಿತನವನ್ನು ಮಾಡದೇ ಇದ್ದಾಗ್ಲೂ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಗಾಡಿ ವೇಗ ಓಡಿಸ್ತಾ ಇದ್ದಾಗ್ಲೂ ಕೂಡ ಏನೋ ಆಕಸ್ಮಿಕವಾಗಿ ಏನೋ ಒಂದು ದುರಂತ ಸಂಭವಿಸ್ತು, ಅದರ ಪ್ರಾಣ ಹೋಯ್ತು ಅಂದ್ರೆ ನಾವು ಆಕ್ಸಿಡೆಂಟ್ ಅಂತ ಅಂದ್ಕೊಳ್ಳೋಣ. ಅದು ಉದ್ದೇಶಪೂರ್ವಕವಾಗಿ ಇನ್ಯಾರನ್ನೋ ಸಾಯಿಸಿದ್ದಲ್ಲ. ಆದ್ರೆ ನಾನು ಹೇಳ್ತೀನಿ ಇಲ್ಲಿ ಇದು ಆಕ್ಸಿಡೆಂಟ್ ಅಲ್ಲ, ಇದು ಮರ್ಡರ್ ಎನ್ನುವಂತ ರೀತಿಯಲ್ಲಿ ಸದ್ಯ ಆಕ್ರೋಶ ವ್ಯಕ್ತವಾಗ್ತಿರೋದು ಆ ಕಾರಣಕ್ಕಾಗಿ. ಇದು ಆಕಸ್ಮಿಕವಾಗಿ ನಡೆದಂತ ದುರಂತ ಅಲ್ಲ ಅಥವಾ ಆಕ್ಸಿಡೆಂಟ್ ಅಲ್ಲ, ಇದು ಕೊಲೆ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಹೀಗಿರುವಾಗ ಕೋರ್ಟ್ ಆತನಿಗೆ SSLC ಎಕ್ಸಾಮ್ ಬರೀಬೇಕು ಅಂತ ಜಾಮೀನು ಕೊಟ್ರೆ ಹೆಂಗೆ? ಕೋರ್ಟ್ ಹೇಳುತ್ತೆ ಆತನ ಬದುಕು ಹಾಳಾಗಬಾರ್ದು, ಆತನ ಬದುಕು ಸರ್ವನಾಶ ಆಗಬಾರ್ದು, ಆತನ ಎಜುಕೇಶನ್ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಆದ್ರೆ ಆತ ಇನ್ನೊಬ್ಬನ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ, ಇನ್ನೊಬ್ಬನ ಬದುಕನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾನೆ, ಇನ್ನೊಬ್ಬನ ಕುಟುಂಬದ ದೀಪವನ್ನೇ ಆರಿಸಿಬಿಟ್ಟಿದ್ದಾನೆ. ಈತನ ಬದುಕು ಸರ್ವನಾಶ ಆಗಬಾರ್ದು ಅಂದ್ರೆ ಹೆಂಗೆ ಹೇಳಿ? ಈಗ ಜಾಮೀನು ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆತ ಬಿಡಿ, ಈಗ ಪರೀಕ್ಷೆ ಬರೆಯುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ, ಮೆಂಟಲಿ ತುಂಬಾ ಅಪ್ಸೆಟ್ ಆಗಿರ್ತಾನೆ, ಡಿಪ್ರೆಷನ್ ಹೋಗಿರ್ತಾನೆ, ಎಲ್ಲವೂ ಕೂಡ ಓಕೆ. ಆತನ ತಂದೆ ಹೇಳ್ತಿದ್ದಾರೆ ಈಗ ನನ್ನ ಮಗ ಕಂಪ್ಲೀಟ್ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾನೆ ಎನ್ನುವಂತ ರೀತಿಯಲ್ಲಿ. ಈಗ ಅದೆಲ್ಲವೂ ಕೂಡ ಅನಂತರದ ವಿಚಾರ. ಆದ್ರೆ ಕೋರ್ಟ್ ಈಗ ಬರೀ 1 ವಾರಕ್ಕೆ ಆತನಿಗೆ ಮಧ್ಯಂತರ ಜಾಮೀನು ಅಂತ ಹೇಳಿ ಕೋರ್ಟ್ ಪರೀಕ್ಷೆಯನ್ನ ಬರೆಯೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಬಿಟ್ರೆ ಅಲ್ಲಿ ಮಗನನ್ನ ಕಳ್ಕೊಂಡಂತ ತಾಯಿಯ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ. ಇದು ಆಗಿರುವಂತ ವಿಚಾರ. ಸದ್ಯ ವಿಪರೀತ ಆಕ್ರೋಶ ವ್ಯಕ್ತವಾಗ್ತದೆ. ಜಸ್ಟಿಸ್ ಫಾರ್ ಸಾಹಿಲ್ ಎನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ. ಈತನಿಗೆ ಶಿಕ್ಷೆ ಆಗ್ಲೇಬೇಕು ಎನ್ನುವಂತ ಒತ್ತಾಯ ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಯಿಂದ ಸಾಹಿಲ್ ತಂದೆ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಕಾರಣ ಏನಪ್ಪಾ ಅಂದ್ರೆ ಸಾಹಿಲ್ ತಂದೆ ಹೇಳ್ತಿದ್ದಾರೆ ನನ್ನ ಮಗ ಡಿಪ್ರೆಷನ್ ಹೋಗಿದ್ದಾನೆ, ಬೇಕಂತ ಇದು ತಪ್ಪು ಮಾಡಿರ್ಲಿಲ್ಲ, ನನ್ಗೆ ಗೊತ್ತಿಲ್ಲದೆ ಗಾಡಿನ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಗೊತ್ತಿಲ್ಲದೆ ತೆಗೆದುಕೊಂಡು ಹೋಗಿರುವ ಸಾಧ್ಯತೆ ಕಡಿಮೆ. ಹೀಗಾಗಿ ತಂದೆಯ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತದೆ. ಹೇಗೆ ಮಗನಿಗೆ ಗಾಡಿಯನ್ನ ಕೊಟ್ರಿ? ಯಾಕೆ ಮಕ್ಕಳ ಬಗ್ಗೆ ನಿಮಗೆ ಕಂಟ್ರೋಲ್ ಇರಲಿಲ್ಲ? ಮಕ್ಕಳು ಬೇಕಾಬಿಟ್ಟು ಏನು ಬೇಕಾದ್ರೂ ಮಾಡ್ಲಿ ಅನ್ನೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಟ್ರ ಎನ್ನುವ ರೀತಿಯಲ್ಲೂ ಕೂಡ ತಂದೆ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನೊಂದು ಕಡೆಯಿಂದ ಸಾಹಿಲ್ ತಾಯಿಯ ಪರಿಸ್ಥಿತಿ, ಮಗನನ್ನ ಕಳ್ಕೊಂಡಂತ ತಾಯಿಯ ಪರಿಸ್ಥಿತಿ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅವ್ರೀಗ ಮಗನನ್ನ ಕಳ್ಕೊಂಡಂತ ನೋವಿನ ನಡುವೆಯೂ ಕೂಡ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅವರೀಗ ದೊಡ್ಡ ಮಟ್ಟಿಗೆ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಈ ಆಕ್ಸಿಡೆಂಟ್ ಮಾಡಿದಂತ ಫ್ಯಾಮಿಲಿಯ ವಿರುದ್ಧ ಶಿಕ್ಷೆ ಆಗೋ ರೀತಿಯಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ ನಾನು ಒಬ್ಬಳೇ ಇದ್ದಿದ್ದು ಅವನಿಗೆ, ಮಗನನ್ನ 23 ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆಸ್ತೆ. ಆತ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಅವತ್ತು ಕೂಡ ಆತ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದ. ಆತ ಬದುಕಿನ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿದ್ದ. ಆತ ಸ್ವಲ್ಪ ದಿನಗಳಲ್ಲೇ ಜರ್ಮನಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಆತ ಬದುಕಿನಲ್ಲಿ ದೊಡ್ಡ ಕನಸನ್ನ ಇಟ್ಕೊಂಡಂತವನು. ಆದ್ರೆ ಇನ್ಯಾರದ್ದೋ ಮೋಜಿಗೆ, ಇನ್ಯಾರದ್ದೋ ರೀಲ್ಸ್ ಹುಚ್ಚಿಗೆ ಆತನ ಕನಸು ನುಚ್ಚು ನೂರಾಗ್ಬಿಟ್ಟಿದೆ. ಆತನ ಬದುಕು ಸರ್ವನಾಶ ಆಗ್ಬಿಟ್ಟಿದೆ. ಇವತ್ತು ನಾನು ಕೂಡ ಜೀವನ ಪರ್ಯಂತ ಕೊರಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ ಅವ್ರು ಕಣ್ಣೀರನ್ನ ಹಾಕ್ತಿದ್ದಾರೆ. ಬಂಧುಗಳು, ಇದು ಆಗಿರುವಂತ ಘಟನೆ. ಮುಂದೆ ಏನ್ ಕಾನೂನು ಪ್ರಕ್ರಿಯೆ ಆಗುತ್ತೆ ಅದನ್ನ ಕಾದ್ ನೋಡೋಣ. ಅದನ್ನ ಹೇಳೋದಕ್ಕೆ ಕೊಟ್ಟಿರೋದು ನೋಡಿ, ಯಾರದ್ದೋ ರೀಲ್ಸ್ ಹುಚ್ಚು, ಯಾರದ್ದೋ ಮೋಜು ಮಸ್ತಿ, ಇನ್ ನಾವೇನೋ ಖುಷಿ ಆಗಿರ್ಬೇಕು, ನಾವ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಖುಷಿ ಪಡಿಸ್ಬೇಕು, ಲೈಕ್ಸ್ ಬೇಕು, ಕಮೆಂಟ್ಸ್ ಬೇಕು ಅನ್ನುವಂಥ ಹುಚ್ಚಿಗೆ ಏನೇನೋ ಮಾಡಕ್ ಹೋಗ್ಬಿಟ್ರೆ ಇನ್ಯಾರದ್ದು ಬದುಕು ಸರ್ವನಾಶ ಆಗ್ಬಿಡುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಜೊತೆಗೆ ಪೇರೆಂಟ್ಸ್ ಕೂಡ ಅಷ್ಟೇ. ಮಕ್ಕಳಿಗೆ ವೆಹಿಕಲ್ಸ್ಗಳನ್ನ ಬೇಕಾಬಿಟ್ಟಿಯಾಗಿ ಕೊಟ್ಬಿಡ್ತೀವಿ, ಮಕ್ಕಳನ್ನ ಬೇಕಾಬಿಟ್ಟಿಯಾಗಿ ಬೆಳೆಸ್ಬಿಡ್ತೀವಿ ಅಂತಂದ್ರೆ ನಿಮ್ಮಿಂದಾಗಿ, ನಿಮ್ಮ ಬೇಜವಾಬ್ದಾರಿತನದಿಂದಾಗಿ ಇನ್ಯಾರದ್ದು ಮನೆ ಸರ್ವನಾಶ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಪೇರೆಂಟ್ಸ್ ಕೂಡ ಇದ್ರ ಕಡೆ ಗಮನ ಕೊಡಬೇಕು. ಪೇರೆಂಟ್ಸ್ ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಆರಾಮಾಗಿ ಗಾಡಿಯನ್ನು ಕೊಟ್ಬಿಟ್ರು ಇಂಥದ್ದಾಗ್ಬಿಡ್ತು. ಬಂಧುಗಳೇ, ಇನ್ನಾದರೂ ರಸ್ತೆಯಲ್ಲಿ ಈ ರೀತಿಯಾಗಿ ಬೇಕಾಬಿಟ್ಟು ರೀಲ್ಸ್ ಮಾಡುವಂಥವ್ರು, ಯಾವುದೋ ಸ್ಟಂಟ್ ವಿಡಿಯೋಗಳನ್ನ ಮಾಡುವಂಥವ್ರು ದಯವಿಟ್ಟು ಬೇರೆಯವರ ಬದುಕಿನ ಬಗ್ಗೆಯೂ ಕೂಡ ಆಲೋಚನೆ ಮಾಡಿ. ಕೇವಲ ನಿಮ್ಮ ಬದುಕಿನ ಬಗ್ಗೆ ಮಾತ್ರ ಅಲ್ಲ, ಬೇರೆಯವರದ್ದು ಒಂದು ಬದುಕು ಅಂತ ಇರುತ್ತೆ, ಬೇರೆಯವರಿಗೂ ಒಂದು ಜೀವನ ಅಂತ ಇರುತ್ತೆ. ದಯವಿಟ್ಟು ಅದರ ಬಗ್ಗೆಯೂ ಕೂಡ ಆಲೋಚನೆಯನ್ನು ಮಾಡಿ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ.